ಈಶ್ವರ್ ಖಂಡ್ರೆ ಅವರು ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಶುರುವಾಗಿದೆ. ಅತ್ಯಂತ ಪ್ರತಿಷ್ಠವಾಗಿರ್ತಕ್ಕಂಥ ಮಹಾನ್ ನೇತಾರರು ಯಾರು ಇದ್ರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು. ನಾನು ಯಾಕೆ ಈ ಮಾತನ್ನು ಇವತ್ತಿನ ನ್ಯೂಸ್ ಹೇಳ್ತೇನೆಂದ್ರೆ, ಈಗಾಗಲೇ ಸಾಕಷ್ಟು ಕೇಳಿದಾಗ ಸಮಾಜದಲ್ಲಿ ನಾನು ಮುಂದೆ ಬರಬೇಕು ಅಂತ ಹೇಳಿ ಹಲವಾರು ಜನ ಏನು ಮಾಡ್ತಾರೆ, ಹಲವಾರು ಜನರು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮುಂದಿನ ದಿನಮಾನದಲ್ಲಿ ಹೀಗೆ ಕೇಳಿದಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದೆ. ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದರೆ ನಮ್ಮ ಭಾಗದಲ್ಲಿ ಕೇಳಿದಾಗ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರೇ ಮುಖ್ಯಮಂತ್ರಿಗಳಾಗಿತ್ತು. ನಮ್ಮ ಅನಿಸಿಕೆ ಹೇಳ್ತೀನಿ ಇವತ್ತು, ಯಾಕೆಂದ್ರೆ ಹೇಳಬೇಕು ಇವತ್ತು ಅವರ ಒಬ್ಬರಿಗೆ ಕರೆದಿದೆ. ಆದ್ರೆ ನಮ್ಮ ಜನರ ಬೆಂಬಲವನ್ನು ಕೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಒಂದೇ ಮಾತಿಲ್ಲ. ಅಲ್ಲಿ ಕೆಲವು ಜನ ನಾ ಆಗಬೇಕು ನೀ ಆಗ್ಬೇಕಂತಿದ್ದಾರೆ. ನಮ್ಮ ಭಾಗದಲ್ಲಿ ಯಾಕೆ ಆಗಬಾರ್ದು ಸ್ವಲ್ಪ ವಿಚಾರ ಮಾಡಿ. ಕಲ್ಯಾಣ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭೀಮಣ್ಣ ಖಂಡ್ರೆ ಅವರು ಮಾಡ್ತಾರೆ ಅಂದ್ರೆ ಸಮಾಜಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾಡ್ತಾರ. ಸಾಕಷ್ಟು ಕೇಳಿದಾಗ ಅಖಿಲ ಭಾರತ ವೀರಶೈವ ಸಮಾಜ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಮೇಲೆ ಪೂಜೆ ಹಾಗೆಲ್ಲ ಗುರುಕುಮಾರ ಸ್ವಾಮಿಗಳವರು ವೀರಶೈವ ಸಮಾಜ ಸ್ಥಾಪನೆ ಮಾಡಿದರು. ಕಟ್ಟೂರು ಮೇಲೆ ಒಬ್ಬರು ಇಬ್ಬರಲ್ಲ, ಏನಾದ್ರು 10-15 ಮಂದಿ ಅಧ್ಯಕ್ಷರಾದ ಮೇಲೆ ಆದರೆ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಗುರುತಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಂದ್ರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಅವರು. ಅದಕ್ಕಾಗಿ ಖಂಡ್ರೆ ಮಾಡ್ತಂದ್ರೆ ಭಾರತಕ್ಕೆ ಸೇವೆ ಮಾಡಿದೆವು. ಅದಕ್ಕಾಗಿ ನಮ್ಮ ಸರ್ವರನ್ನು ಹೇಳಿದ್ರು. ಆಮೇಲೆ ಕೇಳಿದಾಗ ನಮ್ಮ ಉದಯ ಪಾಟೀಲ್ ಕೂಡ ಹೇಳಿದ್ರು. ಆದ್ರೆ ನಾನು ಕೇಳಿದಾಗ ಈ ಭಾಗದ ಬೇಡಿಕೆ ನಾ ಬೇಡಿಕೆ ಕೂಡ ಕೇಳಿದಾಗ ನಾನು ನಿಮ್ಮೆಲ್ಲರ ವತಿಯಿಂದ ಅವರು ಮುಂದೆ ಇಡ್ತಿದ್ದೇನೆ. ಇವತ್ತು ನೀವೆಲ್ಲರೂ